class, I'll be teaching you the pressure belts of the world. ಈ ತರಗತಿಯಲ್ಲಿ ನಾನು ಪ್ರಪಂಚದ ಒತ್ತಡ ಪಟ್ಟಿಗಳನ್ನು ನಿಮಗೆ ಹೇಳ್ತಾ ಇದ್ದೇನೆ. ಪ್ರಪಂಚದಲ್ಲಿ ಸುಮಾರು 7 ಒತ್ತಡ ಪಟ್ಟಿಗಳಿದಾವೆ. There are 4 high pressure belts and 3 low pressure belts in our world. ಅದನ್ನ ಮ್ಯಾಪ್ ಅಲ್ಲಿ ನೋಡೋದಾದ್ರೆ ಸುಲಭವಾಗಿ ಸಿಂಪಲ್ ಆಗಿ ನಾವು ಈ ರೀತಿ ಮಾಡಬಹುದು. ಪ್ರಪಂಚದಲ್ಲಿ ಒಟ್ಟು 7 ಒತ್ತಡ ಪಟ್ಟಿಗಳಿದಾವೆ. ಅದರಲ್ಲಿ 4 ಅಧಿಕ ಒತ್ತಡ ಪಟ್ಟಿಗಳು ಮತ್ತು 3 ಕಡಿಮೆ ಒತ್ತಡ ಪಟ್ಟಿಗಳು. This one around the equator. This is the low pressure belt, one of the low pressure belt, and here between around 60 to 70 degree latitudes there is one more low pressure belt, and here also in the southern hemisphere between 60 to 70 degree latitude. So ಇಲ್ಲಿ ಸಮಭಾಜಕ ವೃತ್ತದ ಆ ಕಡೆ ಈ ಕಡೆ ಆ ಪ್ರದೇಶ ಏನಿದೆ ಅದೊಂದು ಕಡಿಮೆ ಒತ್ತಡ ಪಟ್ಟಿ. ಅದಾದ್ಮೇಲೆ ಇಲ್ಲಿ ಉತ್ತರ ಅರ್ಧಗೋಳದಲ್ಲಿ 60 ರಿಂದ 70 ಡಿಗ್ರಿ ಅಕ್ಷಾಂಶ ನಡುವೆ ಇರುವಂತದ್ದು, ದಕ್ಷಿಣ ಅರ್ಧಗೋಳದಲ್ಲೂ 60 ರಿಂದ 70 ಡಿಗ್ರಿ ಮಧ್ಯದಲ್ಲಿರುವಂತಹ ಪ್ರದೇಶ, ಅದು ಸಹ ಕಡಿಮೆ ಒತ್ತಡ ಪ್ರದೇಶ. ಇವು 3. ಓಕೆ, ಸಮಭಾಜಕ ವೃತ್ತದಲ್ಲಿರೋದನ್ನ ನಾವು ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿ ಅಂತ ಕರಿತೀವಿ. The low pressure belt present in the around the equator is called as equatorial low pressure belt. 60 ರಿಂದ 70 ಡಿಗ್ರಿ ಉತ್ತರ ಅಕ್ಷಾಂಶದಲ್ಲಿ ಇರುವಂತಹ ಕಡಿಮೆ ಒತ್ತಡ ಪಟ್ಟಿಯನ್ನ ಉಪಧ್ರುವ ಕಡಿಮೆ ಒತ್ತಡ ಪಟ್ಟಿ ಅಂತ ಕರಿತೀವಿ. ಅದೇನು ಉತ್ತರದ ಉಪಧ್ರುವ ಕಡಿಮೆ ಒತ್ತಡ ಪಟ್ಟಿ ಅಂತ. ಮತ್ತೆ 60 ರಿಂದ 70 ಡಿಗ್ರಿ ದಕ್ಷಿಣ ಅಕ್ಷಾಂಶದಲ್ಲಿ ಇರೋದನ್ನ ದಕ್ಷಿಣ ಉಪಧ್ರುವ ಕಡಿಮೆ ಒತ್ತಡ ಪಟ್ಟಿ ಅಂತ ಕರಿತೀವಿ. ಫಸ್ಟ್ ಒನ್, ದ ಈಕ್ವೆಟೋರಿಯಲ್ ಲೋ ಪ್ರೆಷರ್ ಬೆಲ್ಟ್, ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿ. ಎರಡನೇದು ನಾರ್ತ್ ಸಬ್ಪೋಲಾರ್ ಲೋ ಪ್ರೆಷರ್ ಬೆಲ್ಟ್, ಉತ್ತರ ಉಪಧ್ರುವ ಕಡಿಮೆ ಒತ್ತಡ ಪಟ್ಟಿ. ಓಕೆ, ಮೂರನೇದು ದಕ್ಷಿಣ ದ ಸೌತ್ ಸಬ್ಪೋಲಾರ್ ಲೋ ಪ್ರೆಷರ್ ಬೆಲ್ಟ್, ದಕ್ಷಿಣ ಉಪಧ್ರುವ ಕಡಿಮೆ ಒತ್ತಡ ಪಟ್ಟಿ. ಓಕೆ, ಇವು 3 ಇವೆಲ್ಲ ಕಡಿಮೆ ಒತ್ತಡ ಪಟ್ಟಿ. 4ನೇದು ಬರೋದು ದ ಹೈ ಪ್ರೆಷರ್ ಬೆಲ್ಟ್ಸ್. ಅದು ಇಲ್ಲಿದೆ, 30 ರಿಂದ 40 ಡಿಗ್ರಿ ಅಕ್ಷಾಂಶದ ನಡುವೆ ಇರೋದು, ಉತ್ತರ ಅರ್ಧಗೋಳ ಮತ್ತು ದಕ್ಷಿಣ ಅರ್ಧಗೋಳದಲ್ಲಿ 2 ಕಡೆಯಲ್ಲಿ ಇರೋದನ್ನ. ಉತ್ತರದಲ್ಲಿರೋದನ್ನ ನಾರ್ತ್ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್, ಉತ್ತರ ಉಪ ಉಷ್ಣ ವಲಯದ ಅಧಿಕ ಒತ್ತಡ ಪಟ್ಟಿ. ಸೊ ಅದೇ ರೀತಿ ದಕ್ಷಿಣದಲ್ಲಿ ಸೌತ್ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್, ದಕ್ಷಿಣ ಉಪ ಉಷ್ಣ ವಲಯದ ಅಧಿಕ ಒತ್ತಡ ಪಟ್ಟಿ. 6th one is the north polar high pressure belt. ಇಲ್ಲಿ ದಕ್ಷಿಣ ಧ್ರುವ ಮತ್ತು ಉತ್ತರ ಧ್ರುವ ಪ್ರದೇಶದಲ್ಲಿರುವಂತಹ ಪಟ್ಟಿಯನ್ನು ನಾವು ಉತ್ತರ ಧ್ರುವ ಅಧಿಕ ಒತ್ತಡ ಪಟ್ಟಿ ಅಂತ ಕರೀತೀವಿ. ದಕ್ಷಿಣ ಧ್ರುವದಲ್ಲಿರೋದನ್ನ ಸೌತ್ ಪೋಲಾರ್ ಹೈ ಪ್ರೆಷರ್ ಬೆಲ್ಟ್, ದಕ್ಷಿಣ ಧ್ರುವ. ಸೊ ಈಗ 7 ಒತ್ತಡ ಪಟ್ಟಿಗಳಿದಾವೆ. ಇದನ್ನ ಈ ಒಂದು ಚಿತ್ರ ಬರೆದು ನೀವು ತೋರಿಸ್ಬೇಕು. ಚಿತ್ರ ಹೇಗೆ ಬರೀತೀರಾ ಅಂತಂದ್ರೆ, ಇದು ನಿಮ್ಗೆ ಕಾಣಲಿಕ್ಕೆ, ಅಂದ್ರೆ ನೀವು ಎಕ್ಸಾಮ್ ಅಲ್ಲಿ ಬರೀಬೇಕಾದ್ರೆ ಚಿತ್ರನ ಈ ತರ ಬರೀಬೇಕಾಗ್ತದೆ. ಈ ತರ ಪಟ್ಟಿ ಬರೆದು ಇದು 1, 2, ಇದು 3ನೇದು, ಇದು 4, 5, 6, 7. ಓಕೆ, ಸೊ ಈ ತರ ಎಕ್ಸಾಮ್ ಅಲ್ಲಿ ಬರೀಬೇಕು. ಇದು ಒತ್ತಡ ಪಟ್ಟಿಗಳು. ಇನ್ನು ಒಂದೊಂದಾಗಿ ಈಗ ನೋಡ್ಕೊಂಡು ಹೋಗೋಣ. ಮೊದಲನೇದು ಈಕ್ವೆಟೋರಿಯಲ್ ಲೋ ಪ್ರೆಷರ್ ಬೆಲ್ಟ್. This low pressure belt lies between 5 degree north and 5 degree south of the equator. ಈ ಕಡಿಮೆ ಒತ್ತಡ ಪಟ್ಟಿ ಏನಿದೆ ಇದು 5 ಡಿಗ್ರಿ ಉತ್ತರ ಮತ್ತು 5 ಡಿಗ್ರಿ ದಕ್ಷಿಣ ಅಕ್ಷಾಂಶಗಳ ನಡುವೆ ಇರೋದನ್ನ ನಾವು ನೋಡ್ತೀವಿ. ಆದ್ರೆ ಯಾವ ರೀತಿ ನಾವು ಉಷ್ಣಾಂಶದ ಹಂಚಿಕೆಯಲ್ಲಿ ನೋಡಿದೀವಲ್ಲ, ಅದೇ ರೀತಿ ಸ್ವಲ್ಪ ಉತ್ತರಕ್ಕೆ ಹೆಚ್ಚಾಗಿರೋದನ್ನ ನೋಡ್ತೀವಿ. ಉತ್ತರಕ್ಕೆ ಜಾಸ್ತಿ ಯಾಕೆ ಹೆಚ್ಚಾಗಿದೆ? ಅಧಿಕವಾದಂತಹ ಉಷ್ಣಾಂಶ ಉತ್ತರಕ್ಕೆ ಹಬ್ಬಿರೋದ್ರಿಂದ
ಈ ಅಂದ್ರೆ ಹೆಚ್ಚು ಭಾಗ ಭೂಭಾಗ ಉತ್ತರದಲ್ಲಿರೋದ್ರಿಂದ ನಾವು ಈ ಉತ್ತರ ಪಟ್ಟಿ ಸ್ವಲ್ಪ ಉತ್ತರಕ್ಕೆ ಹಬ್ಬಿರೋದನ್ನ ನಾವು ನೋಡ್ತೀವಿ. ದಿಸ್ extension of 5 degree north and 5 degree south is not absolute. It is located more towards the northern hemisphere because of the presence of huge amount of land masses in the northern hemisphere. Temperature varies. In relation to that, the pressure also varies. ಹೇಗೆ ಈ ಉತ್ತರ ಪಟ್ಟಿ ನಿರ್ಮಾಣ ಆಗ್ತದೆ ಅಂತ ನೋಡೋಣ. ಸಾಮಾಜಿಕ ವೃತ್ತ ವಲಯದಲ್ಲಿ ಅಧಿಕವಾದ ಉಷ್ಣಾಂಶ ಬೀಳೋದ್ರಿಂದ ಅಂದ್ರೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳೋದ್ರಿಂದ ಆ ಪ್ರದೇಶದಲ್ಲಿರುವಂತಹ ಗಾಳಿ ಏನಾಗ್ತದೆ, ಬಿಸಿ ಆಗ್ತದೆ. ಬಿಸಿ ಆದಾಗ ಏನಾಗ್ತದೆ, ಆ ಗಾಳಿ ಹಗುರ ಆಗಿ ಅಂದ್ರೆ ವಿಸ್ತಾರ ಆಗಿ ಹಗುರ ಆಗಿ ಮೇಲಕ್ಕೆ ಹೋಗ್ತದೆ. ಗಾಳಿ ಯಾವಾಗ ಮೇಲಕ್ಕೆ ಹೋಗ್ತದೋ ಆ ಪ್ರದೇಶವನ್ನ ನಾವು ಕಡಿಮೆ ಒತ್ತಡ ಪಟ್ಟಿ ಅಂತ ಕರಿತೀವಿ. ಗಾಳಿ ಮೇಲಕ್ಕೆ ಹೋಗ್ತದೆ, ಗಾಳಿ ಕೆಳಗಡೆ ಬಿದ್ದರೆ ಭಾರ ಆಗಿ ಅಧಿಕ ಒತ್ತಡ ಆಗ್ತದೆ. ಗಾಳಿ ಮೇಲಕ್ಕೆ ಹೋದಾಗ ಕಡಿಮೆ ಒತ್ತಡ ಆಗೋದನ್ನ ನೋಡಿ. How this equatorial low pressure belt forms is the question here. We all know that the equatorial region gets more insolation than any other part of the world. Because of the intense heat received in this zone, the air got heated and expanded and becomes lighter. So when the air becomes lighter, it always float to the higher levels. When the air is flowing from surface to upward, there will always be the low pressure belt. So ಹೀಗೆ ಈ ಒತ್ತಡ ಪಟ್ಟಿ ನಿರ್ಮಾಣ ಆಗಿದೆ. ಇದು ಭೂಮಿ ಅಂತ ಆದ್ರೆ, ಇದು ಇಕ್ವೇಟರ್ ಅಂತ ಆದ್ರೆ, 5 ಡಿಗ್ರಿ ಉತ್ತರ ಮತ್ತು 5 ಡಿಗ್ರಿ ದಕ್ಷಿಣ ಈ ಪ್ರದೇಶದ ನಡುವೆ ಇದೆ. ಹಾಗಾಗಿ ಈ ಪ್ರದೇಶದಲ್ಲಿ ಸೂರ್ಯನ ಕಿರಣಗಳು ಜಾಸ್ತಿ ಬೀಳೋದ್ರಿಂದ ಇಲ್ಲಿ ಗಾಳಿ ಏನಾಗ್ತದೆ, ಮೇಲಕ್ಕೆ ಚಲಿಸ್ತದೆ. ಇದು ಕಡಿಮೆ ಒತ್ತಡ ಪಟ್ಟಿ ಆಗಿದೆ. ಈಗ ಈಕ್ವೆಟೋರಿಯಲ್ ಲೋ ಪ್ರೆಷರ್ ಝೋನ್. ಮತ್ತೆ ಬಿಸಿಯಾಗಿರೋದ್ರ ಜೊತೆಗೆ ಇಲ್ಲಿ ಅಧಿಕವಾದಂತಹ ತೇವಾಂಶ ಕೂಡ ಹೊಂದಿರ್ತದೆ ಅಲ್ಲಿನ ಗಾಳಿ. ದಿಸ್ ರೀಜನ್ ಆಲ್ವೇಸ್ ಗಾಟ್ ದ ವಾರ್ಮ್ ಏರ್ because of the radiation it receives. This area also has highest amount of water vapor in it. The air will be warm and moist air. So this belt here also lies between the trade winds. Trade winds ಈ ಕಡೆಯಿಂದ ಈ ಕಡೆ ಬೀಳ್ತದೆ. ಈ ಭಾಗದಲ್ಲಿ ವಾಣಿಜ್ಯ ಮಾರುತಗಳು ಬೀಸುತ್ತವೆ. ಈ ಎರಡು ಮಾರುತಗಳು ಬಂದು ಈ ಭಾಗದಲ್ಲಿ ಸಂಧಿಸ್ತವೆ. ಈ ಕಡೆಯಿಂದ ಉತ್ತರದಿಂದ ಬಂದಂತಹ ಗಾಳಿ, ದಕ್ಷಿಣದಿಂದ ಬಂದಂತಹ ಗಾಳಿ ಎರಡು ಕೂಡಿ ಅವು ಸಹ ಮೇಲಕ್ಕೆ ಹೋಗ್ತವೆ. ಕೆಳಗಡೆ ಹೋಗಕ್ಕಾಗಲ್ಲ, ಯಾಕಂದ್ರೆ ಭೂಮಿ ಇದೆ. ಹಾಗಾಗಿ ಎರಡು ಸೇರಿ, ಉತ್ತರದಿಂದ ಬಂದಂತಹ ಗಾಳಿ, ದಕ್ಷಿಣದಿಂದ ಬಂದಂತಹ ಗಾಳಿ ಎರಡು ಸೇರಿ ಮೇಲಕ್ಕೆ ಚಲಿಸ್ಬೇಕು. ಅದೊಂದು ಎಫೆಕ್ಟ್. ಮತ್ತೆ ಇದೊಂದು ಎಫೆಕ್ಟ್, ಅದು ಬಿಸಿಯಾಗಿ ಮೇಲಕ್ಕೆ ಹೋಗೋದು. ಎರಡು ಮಾರುತಗಳು ಬಂದು ಸೇರಿ ಮೇಲಕ್ಕೆ ಹೋಗೋದು. ಹಾಗಾಗಿ ಇದು ಕಡಿಮೆ ಒತ್ತಡ ಪಟ್ಟಿಯಾಗಿ ನಿರ್ಮಾಣ ಆಗಿದೆ. The trade winds blown between the subtropical high pressure and the equatorial region also intensify the upward movement of this air. So these trade winds blowing in the northern hemisphere and the southern hemisphere join here. Because of joining, the air always float towards the upward. So ಈ ಭಾಗವನ್ನ ನಾವು 5 ಡಿಗ್ರಿ ಉತ್ತರ ಮತ್ತು 5 ಡಿಗ್ರಿ ದಕ್ಷಿಣದ ಭಾಗ ಇದೆಯಲ್ಲ, ಅದನ್ನ ನಾವು ಡೋಲ್ಡ್ರಮ್ ಅಂತಾನು ಸಹ ಕರಿತೀವಿ. ಅದನ್ನ ಶಾಂತ ಕಟಿಬಂಧ ಅಂತ ಕನ್ನಡಕ್ಕೆ ತರ್ಜುಮೆ ಮಾಡಿದ್ದಾರೆ. ಡೋಲ್ಡ್ರಮ್ ಅಂತಂದ್ರೆ ವಿಲ್ ಬಿ ನೋ ವೇರಿಯಬಲ್ ವಿಂಡ್ಸ್, ದೇರ್ ವಿಲ್ ಬಿ ನೋ ವಿಂಡ್ ಮೂವ್ಮೆಂಟ್ ಇನ್ ದಟ್ ಏರಿಯಾ. ದಟ್ ಏರಿಯಾ ಇಸ್ ನೋನ್ ಆಸ್ ದ ಡೋಲ್ಡ್ರಮ್. ಅದನ್ನ ಒಂದು ರೂಪಕವಾಗಿನೂ ಸಹ ಬಳಸ್ತೀವಿ. ದ ಲೈಫ್ ಈಸ್ ಇನ್ ಡೋಲ್ಡ್ರಮ್ಸ್ ಅಂತ ಪದ ಬಳಸ್ತೀವಿ ನಾವು. ಡೋಲ್ಡ್ರಮ್ ಅಂತಂದ್ರೆ ಯಾವ ಕಡೆನೂ ಚಲಿಸ್ತಾ ಇಲ್ಲ, ಜೀವನ ಸ್ಥಿರವಾಗ್ಬಿಟ್ಟಿದೆ ಆಯ್ತಾ ಅನ್ನೋ ಅರ್ಥದಲ್ಲಿ ಆ ಡೋಲ್ಡ್ರಮ್ ಅನ್ನೋ ಪದನ ಬಳಸ್ತಾರೆ. ಸೊ ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ ಗಾಳಿ ತುಂಬಾ ಸ್ಥಿರವಾಗಿರುತ್ತದೆ. ಸ್ಟೇಬಲ್ ಏರ್ ಮೂವ್ಮೆಂಟ್ ಇಸ್ ದೇರ್. ಸೊ ಯಾವ ಕಡೆನೂ ಚಲಿಸ್ತಾ ಇಲ್ಲ ಅಂತಂದ್ರೆ ಅಲ್ಲಿ ಹಡಗುಗಳು ಚಲಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಮೊದ್ಲೆಲ್ಲ ಈ ತರದ್ದು ಒಂದು ಹಡಗುಗಳು ಚಲಿಸ್ತಾ ಇದ್ವು ಮೊದ್ಲು, ಅಲ್ವಾ? ಗಾಳಿಯ ಸಹಾಯದಿಂದ ದೊಡ್ಡ ದೊಡ್ಡ ಪರದೆಗಳನ್ನ ಕಟ್ಟಿ ಗಾಳಿಯ ಸಹಾಯದಿಂದ ಚಲಿಸ್ತಾ ಇದ್ವು. ದೋಣಿಗಳನ್ನ ಏನಂತ ಕರಿತಿದ್ರು? ಸೇಲ್. ಕನ್ನಡದಲ್ಲಿ ಆಯಿ ದೋಣಿ, ಸೇಲ್ ಬೋಟ್ಸ್ ಅಂತ
ಗಾಳಿಯ ಸಹಾಯದಿಂದ ಚಲಿಸುವಂತಹ ಹಡಗು. ಮೊದಲೆಲ್ಲ ಅವೇ ಇದ್ದಿದ್ದು ಇಂಜಿನ್ ಬರೋಕ್ಕಿಂತ ಮೊದಲು. ಸೊ ಅಂತಹ ಕಾಲದಲ್ಲಿ ಈ ಕಡೆಯಿಂದ ಈ ಕಡೆಗೆ ಹೋಗ್ಬೇಕು ಅಂತಂದ್ರೆ ಯುರೋಪಿಯನ್ನರು ಈ ಭೂಖಂಡಾನ್ವೇಷಣೆ ಮಾಡಿದ್ರಲ್ಲ, ಡ್ಯೂರಿಂಗ್ ದ ಪೀರಿಯಡ್ ಆಫ್ ಎಕ್ಸ್ಪ್ಲೋರೇಷನ್ಸ್, ವೆನ್ ದ ನ್ಯೂ ಕಾಂಟಿನೆಂಟ್ಸ್ ಆರ್ ಎಕ್ಸ್ಪ್ಲೋರ್ಡ್. ಆ ಪೀರಿಯಡ್ ಅಲ್ಲಿ ದೇರ್ ಆರ್ ನೋ ಡೀಸೆಲ್ ಇಂಜಿನ್ಗಳಿರ್ಲಿಲ್ಲ ಆಗ. ಈಗ ಏನು ಡೀಸೆಲ್ ಇಂಜಿನ್ ಇರ್ತಲ್ವಾ, ದೇರ್ ಆರ್ ನೋ ಫೈರ್ ಪವರ್ಡ್ ಇಂಜಿನ್ಸ್. ಫೈರ್ ಪವರ್ಡ್ ಇಂಜಿನ್ ಅಂತಂದ್ರೆ ಏನು, ಕಲ್ಲಿದಲ್ಲಿ ನಾವು ಉರಿಸ್ಬಿಟ್ಟು ಅದರಿಂದ ಸ್ಟೀಮ್ ನ ಚಕ್ರಗಳನ್ನ ಸುತ್ತಕ್ಕೆ ಬಳಸ್ಬಿಟ್ಟು ಅದನ್ನ ಬಳಸ್ತಾ ಇದ್ರಿ. ಈ ಟೈಟಾನಿಕ್ ಮೂವಿ ನೋಡಿದ್ರೆ ಗೊತ್ತಾಗ್ತದೆ ನಿಮ್ಗೆ. ಸೊ ಅಲ್ಲಿ ಕೆಳಗಡೆ ದ ಫರ್ನೇಸ್ ಅದರೊಳಗಡೆ ಕಲ್ಲಿದ್ದಲ್ನ ಹಾಕಿ ಉರಿಸಿ ಅಲ್ಲಿಂದ ಸ್ಟೀಮು ಆ ಇಂಜಿನ್ ಅನ್ನ ಚಲಿಸ್ತಾ ಇತ್ತು. ಅದಕ್ಕಿಂತ ಮೊದಲು ಯಾವ ಕಾಲದಲ್ಲಿ, ಕೊಲಂಬಸ್, ಮೆಗಲಾನ್ ಇವ್ರ ಕಾಲದಲ್ಲಿ ಈ ತರದ ದೊಡ್ಡ ದೊಡ್ಡ ಹಡಗುಗಳಿದ್ವಲ್ಲ, ಈ ತರದ ಹಡಗುಗಳನ್ನ ಬಳಸ್ತಾ ಇದ್ರು. ಸೊ ಆಗ ಯುರೋಪಿಂದ ಅಮೆರಿಕಕ್ಕೆ ಹೋಗ್ಬೇಕು ಅಂತಂದ್ರೆ ಈ ಮಾರುತಗಳ ಸಹಾಯದಿಂದಾನೇ ಹೋಗ್ಬೇಕಾಗಿತ್ತು. ಆದ್ರೆ ಈ ಭಾಗಕ್ಕೆ ಬಂದಾಗ ಡೋಲ್ಡ್ರಮ್ ಅಂತ ಏನು ಕರಿತೀವಿ, ಆಗ ಹಡಗುಗಳು ಸುಮಾರು ದಿನ ಯಾವ ಕಡೆನೂ ಚಲಿಸದೆ ಅಲ್ಲೇ ನಿಂತ್ಕೊಬಿಟ್ಟಿರ್ತಾರೆ. ತಿಂಗಳಾಂಗಟ್ಲೆ ಅಲ್ಲೇ ಇದ್ವಂತೆ, ಯಾವ ಕಡೆನೂ ಹೋಗಕ್ಕೆ ಆಗಿರಲ್ಲ. ಯಾಕೆ, ಗಾಳಿ ಬೀಸಿದ್ರೆ ಮಾತ್ರ ಆ ಕಡೆ ಈ ಕಡೆ ಚಲಿಸ್ಬೇಕಿತ್ತು. ದಟ್ ಈಸ್ ವೈ ದಿಸ್ ರೀಜನ್ ಈಸ್ ನೋನ್ ಆಸ್ ಡೋಲ್ಡ್ರಮ್ಸ್. ಈ ಒಂದು ದೇಶದ ಇನ್ನೊಂದು ಮುಖ್ಯವಾದ ಲಕ್ಷಣ ಏನಂತಂದ್ರೆ, ದಿಸ್ ಬೆಲ್ಟ್ ಈಸ್ ಟೈಡ್ ಟು ದ ಸನ್ ಮೂವ್ಮೆಂಟ್. ಸೂರ್ಯನ ಚಲನೆಗೆ ಅನುಗುಣವಾಗಿ ಈ ಪಟ್ಟಿನೂ ಸಹ ಉತ್ತರಕ್ಕೆ ಮತ್ತು ದಕ್ಷಿಣಕ್ಕೆ ಚಲಿಸ್ತದೆ. ಸೂರ್ಯನ ಚಲನೆ ಅಂತಂದ್ರೆ ಏನು, ಸೂರ್ಯ ಉತ್ತರಕ್ಕೆ ಚಲಿಸ್ತಾನೆ ಸಮ್ಮರ್ ಅಲ್ಲಿ, ಉತ್ತರಾರ್ಧಗೋಳದಲ್ಲಿ ಸಮ್ಮರ್ ಇದ್ದಾಗ ಉತ್ತರದಲ್ಲಿ ಇರ್ತಾನೆ, ದಕ್ಷಿಣದಲ್ಲಿ ಸಮ್ಮರ್ ಇದ್ದಾಗ ದಕ್ಷಿಣಕ್ಕೆ ಬರ್ತಾನೆ. ಸೂರ್ಯ ಬರಲ್ಲ, ನಮ್ಮ ಭೂಮಿಯ ಅಕ್ಷದ ಓರೆ ಸೂರ್ಯನ ಕಡೆಗೆ ಬಾಗಿದ್ದಾಗ ಇದು ಸಮ್ಮರ್. ಸೊ ಉತ್ತರಾರ್ಧಗೋಳದಲ್ಲಿ ಸೂರ್ಯ ಇದ್ದಾಗ ಈ ಪಟ್ಟಿ ಉತ್ತರಕ್ಕೆ ಚಲಿಸ್ತದೆ. ಇಲ್ಲಿವರೆಗೂ ಚಲಿಸ್ತದೆ, ಸುಮಾರು 20 ಡಿಗ್ರಿ ಉತ್ತರದವರೆಗೂ ಚಲಿಸ್ತದೆ. When the sun is in the northern hemisphere, that is in the summer season of the northern hemisphere, this equatorial low pressure belt will shift up to 20 degree north latitude. ಈಗ ಎರಡನೇದು ನಾನು ಮಾಡ್ಬೇಕಾಗಿರೋದು ಯಾವ್ದಪ್ಪ ಅಂತಂದ್ರೆ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್. ಇದು ಉಪಉಷ್ಣ ವಲಯದ ಅಧಿಕ ಒತ್ತಡ ಪಟ್ಟಿ. ಸೊ ಇದು ಉತ್ತರದಲ್ಲಿದೆ, ಇದು ದಕ್ಷಿಣದಲ್ಲಿದೆ. ಉತ್ತರಾರ್ಧಗೋಳದಲ್ಲಿ ಉತ್ತರದ ಅಧಿಕ ಒತ್ತಡ ಪಟ್ಟಿ, ದಕ್ಷಿಣಾರ್ಧಗೋಳದಲ್ಲಿರೋದನ್ನ ದಕ್ಷಿಣಾರ್ಧಗೋಳದ ಉಪಉಷ್ಣ ವಲಯದ ಅಧಿಕ ಒತ್ತಡ ಪಟ್ಟಿ ಅಂತ. This is in the northern hemisphere. This is called as northern subtropical high pressure belt. This is in the southern hemisphere. This is called as southern subtropical high pressure belt. ಸಾಮಾಜಿಕ ವೃತ್ತದ ಬಳಿಯಲ್ಲಿ ಮೇಲಕ್ಕೆ ಏರಿದಂತಹ ಗಾಳಿ ಹಂಗೆ ಮೇಲಕ್ಕೆ ಏರ್ಕೊಂಡು ಸೂರ್ಯನವರೆಗೂ ಹೋಗ್ಬಿಡಲ್ಲ, ಅದೋಗೋದು ಎಲ್ಲಿ ನಮ್ಮ ಈ ಟ್ರೋಪೋಸ್ಪಿಯರ್ ಇದೆಯಲ್ಲ, ಟ್ರೋಪೋಸ್ಪಿಯರ್ ಎತ್ತರದವರೆಗೂ ಮಾತ್ರ ಅದು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದ್ರ ಮೇಲಕ್ಕೆ ಗಾಳಿ ತುಂಬಾ ತಿನ್ನ ಆಗ್ತದೆ ಅಂತ ನಾನು ಮೊದಲೇ ಹೇಳಿದ್ದೀನಿ ನಿಮ್ಗೆ ಅಲ್ವಾ. ಗಾಳಿ ತುಂಬಾ ವಿರಳ ಆಗ್ತದೆ ಅಂತ ಹೇಳಿದೀನಿ. ಹಾಗಾಗಿ ಗಾಳಿ ಅಷ್ಟು ಎತ್ತರಕ್ಕೆಲ್ಲ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಮೇಲಕ್ಕೆ ಹೋದಂತಹ ಗಾಳಿ ಏನಾಗಬೇಕು, ಸ್ಪ್ರೆಡ್ ಆಗುತ್ತೆ. ಈ ಕಡೆ ಹೋದಿದ್ದು ಈ ದಕ್ಷಿಣಕ್ಕೆ ಅಥವಾ ಉತ್ತರಕ್ಕೆ ಇದೆರಡು ವಿಭಾಗ ಆಗುತ್ತೆ. As the air flows upward, it has to diverge and float towards north or south direction. So ಹಿಂಗ್ ಹೋದಂತಹ ಗಾಳಿ because of the rotation of our earth, ನಮ್ಮ ಭೂಮಿ ತನ್ನ ಅಕ್ಷದ ಸುತ್ತ ಇದೆಯಲ್ಲ, ಆ ಕಾರಣದಿಂದಾಗಿ ಏನಾಗ್ತದೆ, ಈ ಭಾಗದಲ್ಲಿ ಕೆಳಗಡೆ ಇಳಿತದೆ. ಯಾವ ಭಾಗ ಅದು, 25ರಿಂದ 35 ಡಿಗ್ರಿ ಅಕ್ಷಾಂಶಗಳ ನಡುವೆ ಈ ಮೇಲಕ್ಕೆ ಏರಿದಂತಹ ಗಾಳಿ ಇಳಿಲಿಕ್ಕೆ ಶುರುವಾಗುತ್ತದೆ. ಇದಕ್ಕೆ ಮುಖ್ಯವಾದ ಕಾರಣನು ನಮ್ಮ ಭೂಮಿ ತನ್ನ ಸುತ್ತ ಇರೋದ್ರಿಂದಾನೆ ಇದು ಕೆಳಭಾಗಕ್ಕೆ ಇಳಿಯುತ್ತದೆ. ದಟ್ ಈಸ್ ವೈ ದಿಸ್ ಬೆಲ್ಟ್ ಈಸ್ ನೋನ್ ಆಸ್ ಡೈನಾಮಿಕಲಿ ಪ್ರೊಡ್ಯೂಸ್ಡ್ ಬೆಲ್ಟ್ ಅಂತ ಹೇಳ್ತೀವಿ. ಒಂದು ವಾಯುಮಂಡಲದ ಅಸ್ಥಿರತೆಯಿಂದ ಈ ಒಂದು ಅಧಿಕ ಒತ್ತಡ ಪಟ್ಟಿ ನಿರ್ಮಾಣ ಆಗ್ತದೆ. 25 ಡಿಗ್ರಿಯಿಂದ 35 ಡಿಗ್ರಿ ಅಕ್ಷಾಂಶಗಳ
ನಡುವೆ. ಸೊ ಈ ಬೆಲ್ಟ್ ಇದೆಯಲ್ಲ, ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿ ಅಂತ ಏನಿದೆ ಅದು ನಿರ್ಮಾಣ ಆಗೋದು ಉಷ್ಣಾಂಶದಿಂದ ನಿರ್ಮಾಣ ಆಗ್ತದೆ. ಅದು ಇದು ದಿಸ್ ಬೆಲ್ಟ್ ಈಸ್ ಥರ್ಮಲಿ ಪ್ರೊಡ್ಯೂಸ್ಡ್. ಇಲ್ಲಿ ಇಳಿತದೆ. ಸೊ ಇಳಿತದೆ ಅಂತಂದ್ರೆ ಏನರ್ಥ? ಗಾಳಿ ಮೇಲಿನಿಂದ ಕೆಳಗಡೆಗೆ ಇಳಿತಾ ಇದೆ ಅಂತ ಅರ್ಥ. ಓಕೆ, when the air subsides, so when it flows from above to lower level of the atmosphere, then the pressure increases. Okay, pressure increases. ಪ್ರೆಷರ್ ಮೇಲಿಂದ ಗಾಳಿ ಇಳಿತಾ ಇದೆ, ತಳಭಾಗದಲ್ಲಿ ಒತ್ತಡ ಜಾಸ್ತಿ ಆಗ್ತದೆ. That is why this region is known as high pressure belt, subtropical high pressure belt. ಉಪೋಷ್ಣವಲಯದ ಉಪೋಷ್ಣವಲಯ ಅಂತಂದ್ರೆ ಈ ವಲಯ 25 ಡಿಗ್ರಿಯಿಂದ 35 ಡಿಗ್ರಿ ಅಕ್ಷಾಂಶದ ನಡುವೆ ಇದೆ. ಅಧಿಕ ಒತ್ತಡ ಪಟ್ಟಿ ಅಂತ ಯಾಕೆ ಕರಿತೀವಿ? ಇಲ್ಲಿ ಈ ಭಾಗದಲ್ಲಿ ಗಾಳಿ ಮೇಲಿಂದ ಕೆಳಕ್ಕೆ ಇಳಿತದ, ಅದಕ್ಕೋಸ್ಕರ ಇದು ಅಧಿಕ ಒತ್ತಡ ಪಟ್ಟಿಯಾಗಿ ನಿರ್ಮಾಣ ಆಗಿದೆ. Because of the air movement from above to lower level, this region experiences the calm air. Okay, calm region. This region is also known as calm region or horse latitudes ಅಂತಲೂ ಸಹ ಕರೀತಾರೆ. ಅಶ್ವಾಕ್ಷಾಂಶಗಳು ಅಂತ ಕರೀತಾರೆ. ಈ ಎಲ್ಲಾ ಯುರೋಪಿಯನ್ನರು ಆ ಹಡಗುಗಳಲ್ಲಿ ಇಲ್ಲಿಂದ ಈ ಕಡೆ ಬರಬೇಕಾದ್ರೆ ಬಿಕಾಸ್ ಆಫ್ ದಿ ಕಾಮ್ನೆಸ್ ಪ್ರೆಸೆಂಟ್ ಇನ್ ದಿಸ್ ಬೆಲ್ಟ್ಸ್, ಅವು ಹಡಗು ಮುಂದಕ್ಕೆ ಹೋಗ್ತಾರೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ತಿದ್ರು, ಕುದುರೆಗಳನ್ನು ತಗೊಂಡು ಹೋಗ್ತಿದ್ರಂತೆ ಹಡಗಲ್ಲಿ. ಆ ಹಡಗಲ್ಲಿ ತಗೊಂಡು ಹೋಗ್ತಾ ಇದ್ದಂತ ಕುದುರೆಗಳನ್ನೆಲ್ಲ ತೆಗೆದು ಸಮುದ್ರಕ್ಕೆ ಎಸಿತಾ ಇದ್ರು. ಅದಕ್ಕೋಸ್ಕರ ಅದಕ್ಕೆ ಹಾರ್ಸ್ ಲ್ಯಾಟಿಟ್ಯೂಡ್ಸ್ ಅಂತ ಕರೀತಾರೆ ಅನ್ನೋ ಒಂದು ಎಲ್ಲೋ ಐತಿಹ್ಯ ಅಂತ ಅನ್ಸುತ್ತೆ. ಸರ್, ನಮ್ ದೇಶ ಕೂಡ ಇದೇ ಬೆಲ್ಟ್ ಮೇಲೆ ಬರ್ತೈತೆ ಸರ್. 27 ಡಿಗ್ರಿ ವರೆಗೂ ನಮ್ಮ ಭಾರತ ಇದೆ. ಓಕೆ, ಸೊ ಹಾಗಾಗಿ ಇದು ಈ ಎರಡು ಅಕ್ಷಾಂಶಗಳು ನಮ್ಮ ಭಾರತಕ್ಕೂ ಸಹ ಬರ್ತದೆ. ಆದ್ರೆ ಇಲ್ಲೊಂದ್ ಸ್ವಲ್ಪ ವ್ಯತ್ಯಾಸ ಆಗ್ತದೆ. ನಮ್ಮ ದೇಶದಲ್ಲಿ ಈ ರೀತಿ ಏನು ಕಾಮ್ ವಿಂಡ್ ಎಲ್ಲ ಇಲ್ಲ. ಸೊ ದಿಸ್ ರೀಜನ್ ಈಸ್ ಹಾರ್ಸ್ ಲ್ಯಾಟಿಟ್ಯೂಡ್ ಆಗ್ಬೇಕಿತ್ತು. ಬಿಕಾಸ್ ಆಫ್ ದಿಸ್ ಸೌತ್ ವೆಸ್ಟ್ ಮಾನ್ಸೂನ್ಸ್, ದಿಸ್ ರೀಜನ್ ಈಸ್ ನೋ ಮೋರ್ ಹಿಯರ್. ಮತ್ತೆ ಇಲ್ಲಿ ಹಿಮಾಲಯ ಏನಿದೆ, ಹಾಗಾಗಿ ನಮ್ಮ ದೇಶದ ಒಂದು ವಾತಾವರಣನೇ ಬೇರೆ ಆಗ್ಬಿಡ್ತದೆ. ಅದನ್ನು ನಮ್ಮ ದೇಶಕ್ಕೆ ಬಂದಾಗ ಅದನ್ನು ನೋಡೋಣ. ದಿಸ್ ರೀಜನ್ ಈಸ್ ಆಫ್ ವೆರಿ ಕಾಮ್ ವಿಂಡ್ಸ್ ಅಂಡ್ ವೆರಿ ಡ್ರೈ ವಿಂಡ್ಸ್ ಆಲ್ಸೋ. ಒಣಗಾಳಿ ಅಂದ್ರೆ ಅದರಲ್ಲಿ ಏನು ತೇವಾಂಶ ಇರಲ್ಲ. ಸೊ ಅದನ್ನ ಡ್ರೈ ವಿಂಡ್ ಅಂತ ಕರೀತಾರೆ. ಯಾಕೆ ಡ್ರೈ ವಿಂಡ್ ಅದು? ಬಿಕಾಸ್ ದ ಏರ್ ಈಸ್ ಸಬ್ಸೈಡಿಂಗ್. ಅದರಲ್ಲಿ ತೇವಾಂಶನೂ ಸಹ ಇರಲ್ಲ. ಸೊ ಈ ರೀತಿ ಕೆಳಗಡೆ ಇಳಿಯುವಂತಹ ಗಾಳಿಯಲ್ಲಿ ಯಾವುದೇ ಮೋಡ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಕೆಳಗಡೆ ಇಳಿದಾಗ ಮೋಡ ನಿರ್ಮಾಣ ಆಗಲ್ಲ. ಮೋಡ ಆಗಿಲ್ಲ ಅಂತಂದ್ರೆ ಅಲ್ಲಿ ಮಳೆನೇ ಆಗಲ್ಲ. ಸೊ ಹಾಗಾಗಿ ಪ್ರಪಂಚದಲ್ಲಿರುವಂತಹ ಎಲ್ಲಾ ಮರುಭೂಮಿಗಳು ಈ ವಲಯದಲ್ಲಿರೋದನ್ನ ನೋಡ್ತೀವಿ ನಾವು. ಇದು 30 ಡಿಗ್ರಿ ಅಕ್ಷಾಂಶ. ನಾನು ಹೇಳಿದ್ದೆ ಎಷ್ಟು? 25ರಿಂದ 35 ಅಲ್ವಾ? 25ರಿಂದ 30 ಇಲ್ಲಿ ಬರ್ತದೆ. ಓಕೆ, 25ರಿಂದ 30 ಡಿಗ್ರಿ ಅಕ್ಷಾಂಶಗಳು ಈ ಭಾಗದಲ್ಲಿ ಪ್ರಪಂಚದ ಎಲ್ಲ ಇವು ಇರೋದನ್ನ ನೋಡ್ತೀವಿ ಅಂತ ಹೇಳಿದೆ ನಾನು. ಸೊ ಇದು ಮರುಭೂಮಿ. ಇದು ಯಾವ ಮರುಭೂಮಿ? ಸಹಾರಾ ಸರ್. ದಕ್ಷಿಣ ಭಾಗದಲ್ಲೂ ಅಷ್ಟೇ ಇದೆಯಲ್ಲ, ಈ ಭಾಗದಲ್ಲಿ ಇಲ್ಲಿ ಅಟಕಾಮ ಪಟಗೋನಿಯಾ ಇದೆ, ಇಲ್ಲಿ ಕಲಹರಿ ಮರುಭೂಮಿ ಇದೆ, ಇಲ್ಲಿ ಆಸ್ಟ್ರೇಲಿಯಾ ಮರುಭೂಮಿ ಇದೆ, ನಮ್ಮ ಭಾರತದ ಥಾರ್ ಮರುಭೂಮಿ ಸಹ ಇಲ್ಲೇ ಬರ್ತದೆ. ಇದು ಸೌದಿ ಅರೇಬಿಯಾ, ಅದು ಮರುಭೂಮಿ. ಸೊ ಇಲ್ಲಿ ಮಾತ್ರ ಒಂದ್ ಸ್ವಲ್ಪ ಮೇಲಕ್ಕೆ ಮರುಭೂಮಿ ಇದೆ, ಸೋನಾರನ್ನು ಇವೆಲ್ಲ. ಸೊ ಯಾಕೆ ಎಲ್ಲಾ ಮರುಭೂಮಿಗಳು 25ರಿಂದ 35 ಡಿಗ್ರಿ ಅಕ್ಷಾಂಶಗಳ ನಡುವೆ ಮತ್ತು ಖಂಡಗಳ ಪಶ್ಚಿಮ ತೀರದಲ್ಲಿದ್ದಾವೆ? ಓಕೆ, ಇದು ಆಫ್ರಿಕಾ ಖಂಡ ಆದ್ರೆ ಇದರ ಪಶ್ಚಿಮ ತೀರ ಇಲ್ಲೇ ಮರುಭೂಮಿಗಳು ಇರೋದು. ಯಾಕಪ್ಪ ಅಂತಂದ್ರೆ ಈ ಭಾಗದಲ್ಲಿ ಏನ್ ಮಾಡ್ತದೆ, ಗಾಳಿ ಇಲ್ಲಿ ಇಳಿತದೆ, ಇಳಿತದೆ. ಮತ್ತು ಈ ಭಾಗದಲ್ಲಿ ನಮಗೆ ಈ ತೀರದಲ್ಲಿ ಶೀತ ಪ್ರವಾಹಗಳು ಹರಿಯೋದ್ರಿಂದ ಅಲ್ಲಿ ನೀರು ತಂಪಾಗಿರ್ತದೆ. ಅದ್ರ ಮೇಲೆ ಬೀಸುವಂತಹ ಗಾಳಿಗೆ ನೀರು ಹೋಗಿ, ಈ ನೀರಿನ ಆವಿ ಹೋಗಿ ಸೇರಲ್ಲ, ಡ್ರೈ ಗಾಳಿಯಾಗಿ ಭೂಮಿ ಮೇಲೆ ಬೀಸ್ತದೆ. ಅದೊಂದು ಕಾರಣ. ಸೊ ಈ ಎಲ್ಲಾ ಕಾರಣದಿಂದ ಈ ಭಾಗದಲ್ಲಿ ಮರುಭೂಮಿ ನಿರ್ಮಾಣ ಆಗಿದೆ. ಸೊ ಬಿಕಾಸ್ ಆಫ್ ದಿ subsiding winds in this region,
all the deserts of the world are located in between these latitudes. Okay, and one peculiar characteristic is these deserts are located in the western coast of all the continents. Okay, because of the presence of cold currents flowing on that coast. Okay. ಅಧಿಕ ಒತ್ತಡ ಪಟ್ಟಿಗಳು ಎಲ್ಲೆಲ್ಲಿದ್ದಾವೆ? ದಕ್ಷಿಣಾರ್ಧಗೋಳದಲ್ಲಿ ಈ ಅಧಿಕ ಒತ್ತಡ ಪಟ್ಟಿ ತುಂಬಾ ತೀಕ್ಷ್ಣವಾಗಿರೋದನ್ನ ನಾವು, ಅದೇ ರೀತಿ ಉತ್ತರಾರ್ಧಗೋಳದಲ್ಲಿ ಸಮ್ಮರ್ ಅಲ್ಲಿ ಜಾಸ್ತಿ ಪ್ರಖರವಾಗಿರೋದನ್ನ ನೋಡ್ತೀವಿ. This high pressure belt is intensified in the southern hemisphere during the winter season, and in the summer season it is more pronounced than northern hemisphere in the summer season. Okay. ಹೈ ಪ್ರೆಷರ್ ಬೆಲ್ಟ್ಸ್ ಏನಿದೆ ಇವು ಭೂಮಿಯ ಮಟ್ಟದಲ್ಲಿ ಅಧಿಕ ಒತ್ತಡ ಎಲ್ಲಿರ್ತದೆ? ಸಾಗರಗಳ ಪಶ್ಚಿಮ ಭಾಗದಲ್ಲಿ. ಅದೇ ಮೇಲಕ್ಕೆ ಹೋದಂತೆ ಅಧಿಕ ಒತ್ತಡ ಎಲ್ಲಿರ್ತದೆ? ಸಾಗರಗಳ ಪೂರ್ವ ಭಾಗದಲ್ಲಿ. ಸೊ ಇಲ್ಲಿ ಸ್ಲೈಡ್ ಆಗಿರೋದು ನೋಡ್ತೀವಿ. ದೇರ್ ಇಸ್ ಎ ಸ್ಲೈಟ್ ಡಿಕ್ರೀಸ್ ಇನ್ ಇಟ್ಸ್ ಪ್ರೊಫೈಲ್ ಓರಿಯಂಟೇಶನ್. ಹಿಂಗೆ ಓರೆಯಾಗಿದೆ. ಅದೊಂದು ಇದರ ಮುಖ್ಯವಾದಂತಹ ಲಕ್ಷಣ. ಸೊ ಹಾಗಾಗಿ ಏನಾಗ್ತದೆ, ಅಧಿಕ ಒತ್ತಡ ಪಟ್ಟಿಯ ಪಶ್ಚಿಮ ಭಾಗದಲ್ಲಿ ನಾವು ಕಾಮ್ ವೆದರ್ ನ ನೋಡ್ತೀವಿ. ಇದು ಅಧಿಕ ಒತ್ತಡ ಪಟ್ಟಿ ಅಂತಂದ್ರೆ ಈ ಅಧಿಕ ಒತ್ತಡ ಪಟ್ಟಿಗಳು ಸಾಗರದ ಮೇಲೆ ಅಧಿಕ ಒತ್ತಡ ಪಟ್ಟಿಗಳ ಪಶ್ಚಿಮಾರ್ಧ ಏನಿದೆ ಅದು ಕಾಮ್ ಆಗಿರ್ತದೆ. ದೇರ್ ಇಸ್ ನೋ ವೇರಿಯೇಷನ್ ಇನ್ ವೆದರ್ ಸಿಸ್ಟಮ್. There is no rain or any other meteoritic conditions. ಓಕೆನಾ? ಅದೇ ನಾವು ಈ ಅಧಿಕ ಒತ್ತಡ ಪಟ್ಟಿಯ ಪೂರ್ವದಲ್ಲಿ ನಾವು ಅನ್ಸ್ಟೇಬಲ್ ಫೆನೋಮೆನಾ ನೋಡ್ತೀವಿ. ಅನ್ಸ್ಟೇಬಲ್ ಅಂತಂದ್ರೆ ಮಳೆ ಆಗೋದು, ಗಾಳಿ ಆಗೋದು, ಗುಡುಗಾಗೋದು, ಮಿಂಚಾಗೋದು, ಇದೆಲ್ಲ ಈ ಅಧಿಕ ಒತ್ತಡ ಪಟ್ಟಿಯ ಪೂರ್ವ ಭಾಗದಲ್ಲಿ, ಸಾಗರಗಳ ಪೂರ್ವ ಭಾಗ. ಸೊ ಈ ಸಾಗರ ಅಂತ ಇಟ್ಕೊಂಡ್ರೆ ಇದನ್ನ 2 ಭಾಗ ಮಾಡಿದ್ರೆ ಈ ಭಾಗ ಕಾಮ್ ಆಗಿರ್ತದೆ, ಈ ಭಾಗ ಅನ್ಸ್ಟೇಬಲ್ ಆಗಿರ್ತದೆ. ಯಾಕಂತಂದ್ರೆ ಈ ನಮ್ಮ ಪ್ರೆಷರ್ ಡಿಕ್ಲೈನಿಂಗ್ ಓರಿಯಂಟೇಶನ್ ಅಂತ ಹೇಳ್ತೀವಿ, ಅದು ಇನ್ಕ್ಲೈನ್ ಆಗಿರ್ತದೆ. ಓಕೆ, ಅದಕ್ಕೋಸ್ಕರ ಈ ಭಾಗ ದ ವೆಸ್ಟರ್ನ್ ಪಾರ್ಟ್ ಆಫ್ ದಿ ಹೈ ಪ್ರೆಷರ್ ಸೆಲ್ ವಿಲ್ ಬಿ ಸ್ಟೇಬಲ್, whereas the eastern part of the high pressure belt over the oceans will be unstable because it is getting more rains and thunderstorm events. ಅದೊಂದು ನೆನಪಿಡಿ. ಸೊ ದಿಸ್ ಇಸ್ ಅಬೌಟ್ ದಿ ಹೈ ಪ್ರೆಷರ್ ಬೆಲ್ಟ್ಸ್ ಇನ್ ಬೋತ್ ದ ಹೆಮಿಸ್ಫಿಯರ್. ಆಮೇಲೆ ಇನ್ನು ಉಳಿದಿದೆ ಅದು ಸಬ್ ಪೋಲಾರ್ ಹೈ ಪ್ರೆಷರ್ ಬೆಲ್ಟ್. ನೆಕ್ಸ್ಟ್ ನಾವು ಸಬ್ ಪೋಲಾರ್ ಲೋ ಪ್ರೆಷರ್ ಬೆಲ್ಟ್ಸ್. ಇದು ಸಬ್ ಪೋಲಾರ್ ಲೋ ಪ್ರೆಷರ್ ಬೆಲ್ಟ್ ಆಲ್ಸೋ ಪ್ರೊಡ್ಯೂಸ್ಡ್ ಡ್ಯೂ ಟು ದ ಡೈನಾಮಿಕ್ ಕಂಡೀಷನ್ present in the atmosphere. ಪೋಲಾರ್ ಲೋ ಪ್ರೆಷರ್ ಬೆಲ್ಟ್ ಇದು ಉತ್ತರಾರ್ಧಗೋಳದ ಉಪಧ್ರುವ ಕಡಿಮೆ ಒತ್ತಡ ಪಟ್ಟಿ ಅಂತ ಕರಿತೀವಿ. ದಕ್ಷಿಣಾರ್ಧಗೋಳದಲ್ಲಿರೋದನ್ನ ದಕ್ಷಿಣ ಧ್ರುವದ ಉಪಧ್ರುವೀಯ ಕಡಿಮೆ ಒತ್ತಡ ಪಟ್ಟಿ ಅಂತ ಕರಿತೀವಿ. ಇಂಗ್ಲಿಷ್ ಅಲ್ಲಿ ಇವೇ ನೋಡ್ಕೊಳ್ಳಿ. These are the low pressure belts because in this region also the air rises. ಇಲ್ಲೂ ಸಹ ಗಾಳಿ ಏನಾಗ್ತದೆ, ಮೇಲಕ್ಕೆ ಏರ್ತದೆ. ಇಲ್ಲಿ ಕೆಳಕ್ಕೆ ಇಳಿತದೆ, ಇಲ್ಲಿ ಕೆಳಕ್ಕೆ ಇಳಿತದೆ, ಇಲ್ಲಿ ಮೇಲಕ್ಕೆ ಇಳಿತದೆ, ಇಲ್ಲಿ ಮೇಲಕ್ಕೆ ಇರ್ತದೆ, ಇಲ್ಲಿ ಕೆಳಗೆ. ಸೊ ನೀವು ಇಮ್ಯಾಜಿನ್ ಮಾಡ್ಕೋಬಹುದು, ಇಲ್ಲಿ ಏರಿದಂತಹ ಗಾಳಿ ಹೋಗಿ ಈ ಭಾಗದಲ್ಲಿ ಇಳಿತು. ದಿಸ್ ಇಸ್ ಹೌ ದ ಏರ್ ಮೂವ್ಮೆಂಟ್ಸ್ ಹ್ಯಾಪನ್ಸ್ ಇನ್ ಅವರ್ ಲೋವರ್ ಅಟ್ಮಾಸ್ಫಿಯರ್. ಲೋವರ್ ಅಟ್ಮಾಸ್ಫಿಯರ್ ಅಂತ ಒತ್ತಿ ಹೇಳ್ತಾ ಇದ್ದೀನಿ. ಅಂದ್ರೆ ಯಾಕಪ್ಪ ಅಂತಂದ್ರೆ ಇದು ನಮ್ಮ ವಾಯುಮಂಡಲದ ತಳಭಾಗದಲ್ಲಿ ಮಾತ್ರ ಇದನ್ನ ನೋಡ್ಲಿಕ್ಕೆ ಸಿಗ್ತದೆ, ಮೇಲ್ಭಾಗದಲ್ಲಿ ಗಾಳಿ ಇರಲ್ಲ. ಸೊ ಈ ಭಾಗದಲ್ಲೂ ಸಹ ದಿಸ್ ಈಸ್ ಆಲ್ಸೋ ಪ್ರೊಡ್ಯೂಸ್ಡ್ ಡೈನಾಮಿಕಲಿ. ಭೂಮಿ ಸುತ್ತ ಇರೋದ್ರಿಂದ ಆ ಸುತ್ತೋ ವೇಗಕ್ಕೆ ಈ ಗಾಳಿ ಬದಲಾವಣೆಯನ್ನು ಹೊಂದಿ ಕೆಳಗೆ ಇಳಿತದೆ ಅಥವಾ ಮೇಲಕ್ಕೆ ಏರ್ತದೆ. ಓಕೆ, ಇದ್ರ ಜೊತೆಗೆ ನಾವು ಇದನ್ನ ಸೇರಿಸ್ಕೊಂಡಾಗ, ಅದು ವಿಂಡ್ ಸಿಸ್ಟಮ್ ಸೇರಿಸ್ಕೊಂಡಾಗ ನಿಮಗೆ ಕರೆಕ್ಟ್ ಆಗಿ ಸೇಲ್ಸು ಅರ್ಥ ಆಗ್ತದೆ. ಎಷ್ಟು ಡಿಗ್ರಿಯಿಂದ ಎಷ್ಟು ಡಿಗ್ರಿವರೆಗೆ ಅಂತಂದ್ರೆ 60 ಡಿಗ್ರಿಯಿಂದ 70 ಡಿಗ್ರಿವರೆಗೆ
30 ಡಿಗ್ರಿ ಅಕ್ಷಾಂಶ ಮತ್ತು 70 ಡಿಗ್ರಿ ಅಕ್ಷಾಂಶಗಳ ನಡುವೆ ಉತ್ತರಾರ್ಧಗೋಳ ಮತ್ತು ದಕ್ಷಿಣಾರ್ಧಗೋಳ 60ರಿಂದ 70, 60ರಿಂದ 70 ಡಿಗ್ರಿ ಈ ಅಕ್ಷಾಂಶಗಳ ನಡುವೆ ಕಂಡುಬರುವಂತಹ ಪ್ರದೇಶವನ್ನು ನಾವು ಉಪಧ್ರುವೀಯ ಕಡಿಮೆ ಒತ್ತಡ ಪಟ್ಟಿ ಅಂತ ಕರಿತೀವಿ. ಓಕೆ, ಸೊ ಈ ಭಾಗದಲ್ಲೂ ಸಹ ನಾವು ಟೆಂಪರೇಟ್ ಸೈಕ್ಲೋನ್ಗಳನ್ನ ನೋಡ್ತೀವಿ. ಅದನ್ನ ಡಿಪ್ರೆಷನ್ಸ್ ಅಂತ ಕರೀತಾರೆ. ಸಮಭಾಜಕ ವೃತ್ತ ವಲಯ ಪ್ರದೇಶದಲ್ಲಿ ಅಥವಾ ಟ್ರಾಪಿಕ್ಸ್ ಅಲ್ಲಿ ಹೇಗೆ ಚಂಡಮಾರುತಗಳು ಉಂಟಾಗ್ತವೋ ಅದೇ ರೀತಿ ಆ ಭಾಗದಲ್ಲಿ ಸಮಶೀತೋಷ್ಣ ವಲಯದ ಚಂಡಮಾರುತಗಳು ಉಂಟಾಗ್ತವೆ. ಬಿಕಾಸ್ ಅಲ್ಲೂ ಸಹ ಗಾಳಿ ಮೇಲಕ್ಕೆ ಇರ್ತದೆ. ಗಾಳಿ ಮೇಲಕ್ಕೆ ಇರ್ತದೆ ಅಂತಂದ್ರೆ ಏನರ್ಥ? ಮೋಡ ನಿರ್ಮಾಣ ಆಗ್ತದೆ. ಮೋಡ ನಿರ್ಮಾಣ ಆಗ್ತದೆ ಅಂದ್ರೆ ಏನರ್ಥ? ಅಲ್ಲಿ ಜಾಸ್ತಿ ಮಳೆ ಬೀಳ್ತದೆ. ಸೊ ಡ್ಯೂರಿಂಗ್ ದ ವಿಂಟರ್ ಸೀಸನ್ there is a great contrast between the temperatures of the continents and adjoining seas. This helps in reinforcing the Aleutian low and Icelandic low. So ವಿಂಟರ್ ಸೀಸನ್ ಅಲ್ಲಿ ಅಂದ್ರೆ ಚಳಿಗಾಲದಲ್ಲಿ ಈ ಭೂಭಾಗಗಳು ಮತ್ತು ಜಲಭಾಗಗಳ ನಡುವೆ ಉಷ್ಣಾಂಶದ ವ್ಯತ್ಯಾಸ ಜಾಸ್ತಿ ಇರೋದ್ರಿಂದ ಐಸ್ಲ್ಯಾಂಡಿಕ್ ಲೋ ಮತ್ತೆ ಅಲೂಷಿಯನ್ ಐಲ್ಯಾಂಡ್ಸ್ ಅಂತ ಬರ್ತವೆ. ಅಲ್ಲಿ ಪೆಸಿಫಿಕ್ ಸಾಗರ, ಉತ್ತರ ಪೆಸಿಫಿಕ್ ಸಾಗರ, ಅಲ್ಲಿ ನಾವು ಕಡಿಮೆ ಒತ್ತಡ ಪ್ರದೇಶ ನಿರ್ಮಾಣ ಆಗೋದನ್ನ ನೋಡ್ತೀವಿ. ಅದನ್ನ ನಾವು ಐಸ್ಲ್ಯಾಂಡಿಕ್ ಲೋ ಮತ್ತೆ ಅಲೂಷಿಯನ್ ಲೋ ಅಂತ ಕರಿತೀವಿ. ಇಲ್ಲಿ ನೋಡ್ಬೋದು ನೀವು. ಸೊ ದಿಸ್ ಇಸ್ ಐಸ್ಲ್ಯಾಂಡ್. ಇಲ್ಲಿ ನಾವು ಎಲ್ ಅಂತ ಇದೆ, ಲೋ ಪ್ರೆಷರ್. ಮತ್ತೆ ಇದು ಲೂಷಿಯನ್ ಐಲ್ಯಾಂಡ್ಸ್. ಲೂಷಿಯನ್ ಐಲ್ಯಾಂಡ್ ಅಲ್ಲೂ ಸಹ ನಾವು ಉತ್ತರಾರ್ಧಗೋಳದಲ್ಲಿ ಈ 2 ಕಡಿಮೆ ಒತ್ತಡ ಪಟ್ಟಿಗಳು ನಮಗೆ ಕಂಡುಬರುತ್ತೆ. ಈ ಉತ್ತರಾರ್ಧಗೋಳದ ಪೂರ್ತಿಯಲ್ಲಿ ಈ 2 ಭಾಗದಲ್ಲಿ ಮಾತ್ರ ನಾವು ಕಡಿಮೆ ಒತ್ತಡ ಪ್ರದೇಶ ಇರೋದನ್ನು ನೋಡ್ತೀವಿ. ಗೊತ್ತಾಗ್ತಿದ್ಯಾ? ಸೊ ಈ ಮಧ್ಯದಲ್ಲಿ ನೋಡಿ, ಸಮಭಾಜಕ ವೃತ್ತ ಪ್ರದೇಶದ ಬಳಿಯಲ್ಲಿ ಪೂರ್ತಿ ಕಡಿಮೆ ಒತ್ತಡ ವಲಯಗಳು ಇರೋದನ್ನ ನೋಡ್ತೀವಿ. ಎಲ್ ಅಂತ ಈ ನಕ್ಷೆ ಇದೆಯಲ್ಲ, ಇದು ಪ್ರಪಂಚದ ವಾಯುಭಾರವನ್ನು ತೋರಿಸುವಂತಹ ಒಂದು ನಕ್ಷೆ. These lines are isobars. Isobars are the lines showing the places having equal amount of air pressure. Okay, ಇದನ್ನ ಸಮಭಾರ ರೇಖೆಗಳು ಅಂತ ಕರಿತೀವಿ ನಾವು. ಸಮಭಾರ ರೇಖೆಗಳು ಅಂದ್ರೆ ಏನಪ್ಪಾ ಅಂತಂದ್ರೆ, ಒಂದೇ ರೀತಿಯ ವಾಯುಮಂಡಲದ ಅಥವಾ ಗಾಳಿಯ ಒತ್ತಡವನ್ನ ಹೊಂದಿರುವಂತಹ ಪ್ರದೇಶಗಳನ್ನ ಸೇರಿಸುವಂತೆ ಎಳೆಯುವ ರೇಖೆಗೆ ನಾವು ಸಮಭಾರ ರೇಖೆಗಳು ಅಂತ ಕರಿತೀವಿ. ಸೊ ವಾಯುಮಂಡಲದಲ್ಲಿ ಒತ್ತಡ ಏನಿದೆ ಅದನ್ನ ಅಳಿಲಿಕ್ಕೆ ನಾವು ವಾಯುಭಾರ ಮಾಪಕವನ್ನ ಬಳಕೆ ಮಾಡ್ತೀವಿ. ಆ ವಾಯುಭಾರ ಮಾಪಕದ ಮುಖಾಂತರ ಅಳೆದಂತಹ ಇದನ್ನ ಮಿಲಿಬಾರ್ಗಳಲ್ಲಿ ತೋರಿಸ್ತಾರೆ. ಮಿಲಿಬಾರ್ಗಳಲ್ಲಿ ತೋರಿಸ್ತೀವಿ. ಓಕೆ, ನಮ್ದು ಡಿಗ್ರಿ ಸೆಲ್ಸಿಯಸ್, ಸೆಂಟಿಮೀಟರ್ ಈ ತರ ಏನು ಮಾನ ಇದೆ, ಅದೇ ತರ ಮಿಲಿಬಾರ್ಸ್ ಪ್ರೆಷರ್ ಅನ್ನ ತೋರಿಸಲಿಕ್ಕೆ ಬಳಸುವಂತಹ ಒಂದು ಮಾನ. ವಾಯುಮಂಡಲದ ಒತ್ತಡವನ್ನು ತೋರಿಸಲಿಕ್ಕೆ ಬಳಸೋದು ಮಿಲಿಬಾರ್ಗಳಲ್ಲಿ ತೋರಿಸ್ತೀವಿ. ಸಮಭಾಜಕ ವೃತ್ತ ಪೂರ್ತಿ ಕಡಿಮೆ ಒತ್ತಡ ಇರೋದನ್ನ ನೋಡ್ತೀವಿ. ಆ ಮ್ಯಾಪ್ ತೋರಿಸ್ನಲ್ಲ ನಾವೇ, ಆ ತರ ಎಲ್ಲೂ ಇಲ್ಲ ಭೂಮಿ ಮೇಲೆ. ಸೊ ದಟ್ ಈಸ್ ದ ಐಡಿಯಲೈಸ್ಡ್ ಪ್ಯಾಟರ್ನ್. ಸೊ ನಿಮಗೆ ಸುಲಭ ಆಗ್ಲಿ ಅಂತ ಅಂದ್ಬಿಟ್ಟು ಗ್ಲೋಬ್ ಮೇಲೆ ಸ್ಟ್ರೈಟ್ ಆಗಿ ಗೆರೆ ಎಳ್ಬಿಟ್ಟಿದ್ದೀವಿ. ಆದ್ರೆ ಪ್ರಪಂಚದ ಮೇಲೆ ಆ ತರ ಒಂದು ಸ್ಟ್ರೈಟ್ ಲೈನ್ ಅನ್ನ ಎಳೆದು ಅದೇ ಪ್ರದೇಶದಲ್ಲಿ ಇರಬೇಕು, ಒತ್ತಡ ಅಲ್ಲೇ ಇರಬೇಕು ಅಂತ ಹೇಳಲಿಕ್ಕೆ ಆಗಲ್ಲ. ಒತ್ತಡ ಬದಲಾವಣೆ ಆಗ್ತದೆ. ಯಾಕಂದ್ರೆ ಟೆಂಪರೇಚರ್ ಸಹ ಬದಲಾವಣೆ ಆಗ್ತದೆ. ಯಾಕೆ? ಭೂಪ್ರದೇಶ ಮತ್ತು ಜಲಪ್ರದೇಶಗಳು ಅದು ಹಬ್ಬಿರುವಂತಹ ರೀತಿ ಬೇರೆ ಬೇರೆ ತರ ಇರೋದ್ರಿಂದ ಭೂಪ್ರದೇಶ ಬೇರೆ ರೀತಿ ಉಷ್ಣಾಂಶನ ಇರ್ಕೋತದೆ, ಜಲಪ್ರದೇಶ ಬೇರೆ ರೀತಿ ಉಷ್ಣಾಂಶನ ಇರ್ಕೋತದೆ. ಹಾಗಾಗಿ ನಾವು ಸರಳ ರೇಖೆಯನ್ನು ಎಳೆದ್ಬಿಟ್ಟು ಅಲ್ಲಿಗೆ ನಾವು ಪ್ರೆಷರ್ ಅನ್ನ, ಟೆಂಪರೇಚರ್ ನ ಕಟ್ಟಾಕ್ಲಿಕ್ಕೆ ಸಾಧ್ಯ ಇಲ್ಲ. ಇದು ITCZ ಅಂತ, ಇಂಟರ್ ಟ್ರಾಪಿಕಲ್ ಕನ್ವರ್ಜೆನ್ಸ್ ಝೋನ್. ITCZ ಅಂದ್ರೆ ಹಿಂಗೆ, ಇಂಟರ್ ಟ್ರಾಪಿಕಲ್. ಟ್ರಾಪಿಕ್ಸ್ ಅಂತಂದ್ರೆ ಇದು 23.5 ಡಿಗ್ರಿ. ಓಕೆ, ಇದ್ರ ನಡುವೆ ಗಾಳಿ ಬೀಸ್ತದೆ. ನಾನು ನೆಕ್ಸ್ಟ್ ಮಾಡ್ತೀನಿ. ಈ ಗಾಳಿ ಸೇರುವಂತಹ ಭಾಗವನ್ನ ಕನ್ವರ್ಜೆನ್ಸ್ ಅಂದ್ರೆ ಒಟ್ಟು ಸೇರುವಂತಹ ಭಾಗ, ಕನ್ವರ್ಜ್. ಓಕೆ, ಸೊ ದಿಸ್ ಇಸ್ ದ ಲೈನ್ ವೇರ್ ದ winds which are blowing from the tropical region converge. ಓಕೆನಾ? ಈ ರೇಖೆ ಏನಪ್ಪ ತೋರಿಸ್ತದೆ ಅಂದ್ರೆ
ಈ ಸಂಕ್ರಾಂತಿ ವೃತ್ತಗಳಿಂದ ಬೀಸುವಂತಹ ಗಾಳಿ ಬಂದು ಸೇರುವಂತಹ ಭಾಗವನ್ನ ತೋರಿಸ್ತದೆ. ಸೇರ್ಬಿಟ್ಟು ಗಾಳಿ ಏನಾಗ್ತದೆ, ಮೇಲಕ್ಕೆ ಏರ್ತದೆ, ಮೇಲಕ್ಕೆ ಸೇರ್ಬಿಟ್ಟು ಮೇಲಕ್ಕೆ ಏರ್ತದೆ. ಅದಕ್ಕೋಸ್ಕರ ಕನ್ವರ್ಜೆನ್ಸ್ ಝೋನ್ ಅಂತ ಕರೀತಾರೆ. ಅಂತರೋಷ್ಣ ವಲಯದ ಅಭಿಸರಣ ಪ್ರದೇಶ ಅಂತ ಕನ್ನಡಕ್ಕೆ ತರ್ಜುಮೆ ಮಾಡಿದ್ದಾರೆ. ಓಕೆ, ಅಭಿಸರಣ ವಲಯ ಅಂದ್ರೆ ಸೇರುವಂತಹ ಭಾಗ. ಇದು ಕಡಿಮೆ ಒತ್ತಡ ಪಟ್ಟಿ. ಇದು ಅಧಿಕ ಒತ್ತಡ ಪಟ್ಟಿ. ಅಧಿಕ ಒತ್ತಡ ಪಟ್ಟಿ ಇದು 25ರಿಂದ 35 ಡಿಗ್ರಿ ಅಕ್ಷಾಂಶಗಳ ನಡುವೆ ಇರಬೇಕಿತ್ತು ಅಧಿಕ, ಆದ್ರೆ ಇಲ್ಲ, ಬೇರೆ ಬೇರೆ ಕಡೆಗೆ ಹೋಗಿದೆ. ಸೊ ಕಡಿಮೆ ಒತ್ತಡ ಪಟ್ಟಿ ಇಲ್ಲಿರ್ಬೇಕಿತ್ತು, 60ರಿಂದ 70 ಡಿಗ್ರಿ ಅಕ್ಷಾಂಶಗಳ ನಡುವೆ ಇಲ್ಲಿರ್ಬೇಕಿತ್ತು. ಕಡಿಮೆ ಅಲ್ಲೇ ಇದೆ, ಆದ್ರೆ ಇಲ್ಲೆಲ್ಲ ಇಲ್ಲ, ಎರಡು ಭಾಗದಲ್ಲಿ ಮಾತ್ರ ನೋಡ್ತೀವಿ. ಐಸ್ಲ್ಯಾಂಡಿಕ್ ಲೋ ಮತ್ತೆ ಅಲೂಷಿಯನ್ ಲೋ, ಎರಡು ನೆನಪಲ್ಲಿ. ಆದ್ರೆ ದಕ್ಷಿಣಾರ್ಧಗೋಳದಲ್ಲಿ ನೋಡಿ, ದಕ್ಷಿಣಾರ್ಧಗೋಳದಲ್ಲಿ ಹೆಚ್ಚಾಗಿ ಸಾಗರ ಭಾಗನೇ ಇರೋದ್ರಿಂದ ಅಲ್ಲಿ ನಾವು ಅಧಿಕ ಒತ್ತಡ ಪಟ್ಟಿನೂ ನೋಡ್ತೀವಿ, 25ರಿಂದ 35 ಡಿಗ್ರಿ. ಇಲ್ಲಿ ಅಂಟಾರ್ಟಿಕಾ ಬರ್ತದೆ, ಅಲ್ಲಿ ಪೂರ್ತಿ ಲೋ ಪ್ರೆಷರ್ ಬೆಲ್ಟ್. ಇಲ್ಲಿಂದ ಇಲ್ಲಿವರೆಗೂ ನಾವು ನಿರಂತರವಾದ ಕಡಿಮೆ ಒತ್ತಡ ಪಟ್ಟಿಯನ್ನ ನೋಡ್ಲಿಕ್ಕೆ ಸಿಗ್ತದೆ ಇಲ್ಲಿ ದಕ್ಷಿಣಾರ್ಧಗೋಳದಲ್ಲಿ. ಯಾಕೆ, ಅಲ್ಲಿ ಯಾವುದೇ ಭೂಖಂಡ ಇಲ್ಲ. ಉತ್ತರಾರ್ಧಗೋಳದಲ್ಲಿ ಭೂಖಂಡ ಇರೋದ್ರಿಂದ ಇದು ಕಡಿಮೆ ಒತ್ತಡ ಪಟ್ಟಿಗಳು ಎರಡು ಭಾಗದಲ್ಲಿ ಮಾತ್ರ ಹಂಚಿಕೆ ಆಗಿರೋದು. there are only 2 low pressure belts in the north hemisphere, whereas the 2 they are located over the Iceland and Aleutian Islands, respectively called as Icelandic low and Aleutian low. Whereas in the southern hemisphere, because of the lack of any land areas over there, you can see the continuous patch of low pressure belt between 60 to 70 degree. Okay, ಅದೊಂದು ಮುಖ್ಯವಾದಂತಹ ಅಂಶ. ನೆಕ್ಸ್ಟ್ ನಾವು ನೋಡ್ಬೇಕಾಗಿರೋದು ಯಾವುದು, ಧ್ರುವೀಯ ಅಧಿಕ ಒತ್ತಡ ಪಟ್ಟಿ, ಪೋಲಾರ್ ಹೈ ಪ್ರೆಷರ್ ಬೆಲ್ಟ್. ಭೂಮಿ ಸುತ್ತಾ ಇದೆ ತನ್ನ ಅಕ್ಷದ ಸುತ್ತ. ಸೊ ಹೀಗೆ ಸುತ್ತಾ ಇರೋದ್ರಿಂದ ಹಿಂಗೆ ಈ ಕಡೆಯಿಂದ ಈ ಕಡೆಗೆ ಅಕ್ಷ ಇಲ್ಲಿದೆ, ಅಕ್ಷದಿಂದ ಈ ಕಡೆಗೆ ಸುತ್ತಾ ಇದೆ. ಈಗ ಸುತ್ತಬೇಕಾದ್ರೆ ಇದ್ರ ಮೇಲಿರುವಂತಹ ಸುತ್ತ ಇರುವಂತಹ ಗಾಳಿ ಏನಾಗ್ತದೆ, ಈ ಭಾಗಕ್ಕೆ ಜಾಸ್ತಿ ಚಿಮ್ತದೆ. ಸೊ ಇಲ್ಲಿ ತಿನ್ನಾಗ್ತದೆ ಗಾಳಿ. ಇಲ್ಲಿ ಧ್ರುವ ಭಾಗಗಳಲ್ಲಿ ಗಾಳಿ ಬಿರಳಾಗ್ತದೆ, ಯಾಕಂದ್ರೆ ಚಿಮ್ಮುವಿಕೆಯಿಂದಾಗಿ ಆ ಧ್ರುವಗಳಲ್ಲಿರುವಂತಹ ಗಾಳಿ ಸಾಮಾಜಿಕ ವೃತ್ತದ ಕಡೆಗೆ ಬರ್ತದೆ. ಹಾಗಾಗಿನೇ ನಮ್ಗೆ ಈ ಭಾಗದಲ್ಲಿ ಜಾಸ್ತಿ ಎತ್ತರ ಇರೋದನ್ನ ನೋಡ್ತೀವಿ. ಯಾವುದು, ಟ್ರೋಪೋಸ್ಪಿಯರ್. ಟ್ರೋಪೋಸ್ಪಿಯರ್ ನ ಎತ್ತರ ಸಾಮಾಜಿಕ ವೃತ್ತದ ಬಳಿಯಲ್ಲಿ ಜಾಸ್ತಿ ಇದೆ, ಧ್ರುವಗಳ ಬಳಿಯಲ್ಲಿ ಕಡಿಮೆ ಇದೆ. ಯಾಕೆ, ಅದು ಬಿಕಾಸ್ ಆಫ್ ದಿ ರೊಟೇಷನ್. ನೀವು ಒಂದು ಬಾಲ್ ತಗೊಂಡು ಆ ಬಾಲ್ಗೆಲ್ಲ ಸುತ್ತ ಎಲ್ಲ ಗೋಧಿ ಹಿಟ್ಟನ್ನ ಮೆತ್ತಿ ಆ ಬಾಲನ್ನ ತಿರುಗಿಸಿದ್ರೆ ಜೋರಾಗಿ, ಯಾವ ಭಾಗದಲ್ಲಿ ಆ ಗೋಧಿ ಹಿಟ್ಟು ಆಚೆ ಬರ್ತದೆ, ಮಧ್ಯ ಭಾಗದಲ್ಲಿ ಬರ್ತದೆ. ಅದನ್ನ ಫಿಸಿಕ್ಸ್ ಅಲ್ಲಿ ಒಂದು ಶಕ್ತಿ ಅಂತ ಕರೀತಾರೆ. ಸೊ ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತ ಕರೀತಾರೆ. ಹಾಗಾಗಿ ಆ ಒಂದು ನಿಯಮದ ಆಧಾರದ ಮೇಲೆನೆ ಗಾಳಿ ಸುತ್ತಾ ಇರೋದ್ರಿಂದ, ಜೋರಾಗಿ ವೇಗವಾಗಿ ಸುತ್ತಾ ಇರೋದ್ರಿಂದ ಗಾಳಿ ಎಲ್ಲ ಈ ಕಡೆಗೆ ಚಲಿಸ್ತದೆ. ಈ ಭಾಗ ಸ್ವಲ್ಪ ಎತ್ತರ ಕಡಿಮೆ ಇರ್ತದೆ. ಸೊ ಇಲ್ಲಿ ಎತ್ತರ ಕಡಿಮೆ ಇದ್ರೂ ಸಹ, ಇಲ್ಲಿ ಧ್ರುವ ಭಾಗಗಳಲ್ಲಿ ಎತ್ತರ ಕಡಿಮೆ ಇದ್ರೂ ಸಹ ಈ ಭಾಗದಲ್ಲಿ ಹೈ ಪ್ರೆಷರ್ ಝೋನ್ ಶುರುವಾಗ್ತದೆ. ಯಾಕೆ, ಈ ಭಾಗದಲ್ಲಿ ಗಾಳಿ ಕೆಳಗಡೆ ಇಳಿತದೆ. ಬಿಕಾಸ್ ದಿಸ್ ಝೋನ್ ಈಸ್ ಕ್ರಿಯೇಟೆಡ್ ಥರ್ಮಲಿ. ಉಷ್ಣಾಂಶದ ಆಧಾರದ ಮೇಲೆ ಇದು ನಿರ್ಮಾಣ ಆಗ್ತದೆ ಅಂತ ಹೇಳಿ. ಯಾಕೆ, ಸೂರ್ಯನ ಕಿರಣಗಳು ಇಲ್ಲಿಗೆ ಓರೆಯಾಗಿ ಬೀಳುತ್ತವೆ ಅಲ್ವಾ. ಸೂರ್ಯನ ಕಿರಣಗಳು ಈ ಭಾಗಕ್ಕೆ ಓರೆಯಾಗಿ ಬೀಳ್ತದೆ. ಹಾಗಾಗಿ ಇನ್ಸುಲೇಷನ್ ಪ್ರಮಾಣ ಕಡಿಮೆ, ಮತ್ತೆ ಈ ಅಕ್ಷ ಓರೆಯಾಗಿರೋದ್ರಿಂದ ಈ ಭಾಗ ಪೂರ್ತಿ 6 ತಿಂಗಳು ಉಷ್ಣಾಂಶವನ್ನ ಪಡೆಯಲ್ಲ. ಆಯ್ತಾ, ಇನ್ನು 6 ತಿಂಗಳು ಪಡೀತದೆ. ಅದು ಹೆಂಗ್ ಪಡೀತದೆ, ತುಂಬಾ ಕಡಿಮೆ ಪ್ರಮಾಣದಲ್ಲಿ ಪಡೀತದೆ. ಹಾಗಾಗಿ ತುಂಬಾ ಕಡಿಮೆ ಉಷ್ಣಾಂಶ ಇರೋದ್ರಿಂದ ಈ ಭಾಗದಲ್ಲಿ ನಾವು ಅಧಿಕ ಒತ್ತಡ ಇರೋದನ್ನ ನೋಡ್ತೀವಿ. ನಾನು ಟೆಂಪರೇಚರ್ಗೂ ಒತ್ತಡಕ್ಕೂ ನೇರವಾದ ಸಂಪರ್ಕ ಇದೆ ಅಂತ ಮೊದಲ ಕ್ಲಾಸಲ್ಲಿ ಹೇಳ್ಬಿಟ್ಟಿದ್ದೆ. there is a negative relationship between air pressure and the temperature. The temperature increases, pressure decreases. If the temperature decreases, pressure increases. Okay, so ಇಲ್ಲಿ ಟೆಂಪರೇಚರ್ ಕಡಿಮೆ ಇರೋದ್ರಿಂದ ಈ ಭಾಗ ಅಧಿಕ ಒತ್ತಡ ಪ್ರದೇಶ. ಇದು ಎರಡು ಅಧಿಕ ಒತ್ತಡ ಪ್ರದೇಶಗಳು. ಇಲ್ಲಿ ಮಳೆ ಯಾವುದೇ ಕಾರಣಕ್ಕೂ ಆಗಲ್ಲ. ಯಾಕೆ, ಅಧಿಕ ಒತ್ತಡ, ಗಾಳಿ ಮೇಲಿಂದ ಕೆಳಗಡೆ ಇಳಿತಾನೆ, ತುಂಬಾ ಉಷ್ಣಾಂಶ ಕಡಿಮೆ ಇರೋದ್ರಿಂದ
ಇಲ್ಲಿರುವಂತಹ ನೀರೆಲ್ಲ ಏನಾಗಿರ್ತದೆ, ಮಂಜುಗಡ್ಡೆ ಆಗಿರುತ್ತೆ. ಉಷ್ಣಾಂಶ 0 ಡಿಗ್ರಿಗಿಂತ ಕಡಿಮೆ ಯಾವಾಗ. ಸೊ ಹಾಗಾಗಿ ಅಲ್ಲಿರುವಂತಹ ವಾಯುಮಂಡಲ ತೇವಾಂಶ ಪೂರ್ತಿ ಏನಾಗಿರ್ತದೆ, ಮಂಜುಗಡ್ಡೆಯಾಗಿ ಪರಿವರ್ತನೆ ಆಗಿದೆ. ಸೊ ಬಿಕಾಸ್ ಆಫ್ ದಿ ವೆರಿ ಲೋ ಟೆಂಪರೇಚರ್ಸ್, ಬಿಲೋ ಫ್ರೀಸಿಂಗ್ ಲೆವೆಲ್ಸ್ ಟೆಂಪರೇಚರ್, there is no cloud formation because of the subsiding winds present. So throughout the year there will be cold and dry air. ಶುಷ್ಕವಾದಂತಹ ತುಂಬಾ ಶೀತವಾದಂತಹ ಗಾಳಿ ಈ ಪ್ರದೇಶದಲ್ಲಿ ಇರ್ತದೆ. ಸೊ ಅಲ್ಲಿಂದ ಗಾಳಿ ಈ ಭಾಗಕ್ಕೆ ಚಲಿಸ್ತದೆ. ಆ ಗಾಳಿಯನ್ನು ನಾವು ಧ್ರುವೀಯ ಮಾರುತಗಳು ಅಂತ ಕರೀತೀವಿ. The winds which blows from the polar regions are known as polar winds. So those winds are very cold and very dry. So this is all about the pressure belts of our world.